ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕ ತ್ರಿಕಾಗ್ನಿಕಾಲಾಯ ಕಾಲಾಗ್ನುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವ ಶ್ರೀ ಮಹಾದೇವಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಮ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಬಸವಣ್ಣ ದಕ್ಷ ಗುರುಜಿ ಮಾಡುವ ನಮಸ್ಕಾರಗಳು. ಜನವರಿ ತಿಂಗಳ ಮಿಥುನ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಮಿಥುನ ರಾಶಿಯವರಿಗೆ ಜನ್ಮಸ್ಥಾನದಲ್ಲಿ ಗುರುವಿದ್ದು ಸಂಪೂರ್ಣ ಗುರುಬಲವಿರುವುದಿಲ್ಲ. ಕೆಲಸದಲ್ಲಿ ಅಡೆತಡೆ, ಆರೋಗ್ಯದಲ್ಲಿ ಏರುಪೇರು, ಹೊಟ್ಟೆಗೆ ಸಂಬಂಧಪಟ್ಟ ಕೆಲವು ನೋವುಗಳು ಕಾಣಿಸಿಕೊಳ್ಳುತ್ತವೆ. ಈ ಸಮಸ್ಯೆಗಳಿಂದ ದೂರವಾಗಲು ನವಗ್ರಹ ದೇವಸ್ಥಾನಕ್ಕೆ ಹಳದಿ ವಸ್ತ್ರದಲ್ಲಿ ಅರ್ಧ ಕೆಜಿಯಷ್ಟು ಹಸಿ ಕಡಲೆ ಕಾಳನ್ನು ಪೂಜೆ ಮಾಡಿ ಹಳದಿ ವಸ್ತ್ರದಲ್ಲಿ ಕಟ್ಟಿ ದಕ್ಷಿಣ ಸಮೇತ ದೇವಸ್ಥಾನದ ಅರ್ಚಕರಿಗೆ ಕೊಟ್ಟು ಬರಬೇಕು. ಈ ರೀತಿ ಮಾಡಿದರೆ ಗುರುವಿನ ಕೃಪೆಗೆ ಪಾತ್ರರಾಗುವಿರಿ. ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಶನಿ ಪರಮಾತ್ಮನು 10ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಇರುವುದರಿಂದ ಭಾಗ್ಯಸ್ಥಾನದಲ್ಲಿ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿಸುತ್ತಾನೆ. ಧರ್ಮ, ನೀತಿ, ನ್ಯಾಯ ಮಾರ್ಗದಲ್ಲಿದ್ದರೆ ಶನಿ ಪರಮಾತ್ಮನು ತುಂಬ ಒಳಿತನ್ನು ಮಾಡುತ್ತಾನೆ. ರಾಹು ಗ್ರಹದಿಂದಾಗಲಿ ಕೇತು ಗ್ರಹದಿಂದಾಗಲಿ ಯಾವುದೇ ರೀತಿ ತೊಂದರೆಗಳಿರುವುದಿಲ್ಲ. ಈ ತಿಂಗಳು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸಕ್ಸಸ್ ಕಾಣುತ್ತೀರ. ಸೂರ್ಯಗ್ರಹದಿಂದ ಆರೋಗ್ಯದ ಸಮಸ್ಯೆ, ಉಷ್ಣ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುತ್ತವೆ. ಒಟ್ಟಾರೆ ಈ ತಿಂಗಳು ನೀವು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಂದಿರಬೇಕು. ಯಾವುದಕ್ಕೂ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯರ ಹತ್ತಿರ ಪರಿಶೀಲಿಸಿಕೊಂಡರೆ ನಿಮಗೆ ಬರುವ ಸಮಸ್ಯೆ ತಿಳಿದುಕೊಳ್ಳಬಹುದು. ಮೂಲ ಮಂತ್ರ ಓಂ ಬುಧಾಯ ನಮಃ. ಈ ಮಂತ್ರವನ್ನು 11 ಬಾರಿ ಪಠಿಸಿದರೆ ತುಂಬ ಒಳಿತಾಗುತ್ತದೆ.